ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದ ಮಧ್ಯೆ ಅಮೆರಿಕ ಮಧ್ಯಪ್ರವೇಶ ಮಾಡಿದೆ. ಅಮೆರಿಕವೂ ಕೂಡ ಇರಾನ್ನ ಮೇಲೆ ರಣಭೀಕರ ದಾಳಿಯನ್ನು ಸಂಘಟಿಸಿತು. ಈಗ ಇರಾನ್ ಅಮೆರಿಕದ ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಇರಾನ್ ಕ್ಷಿಪಣಿಗಳನ್ನು ವಿಫಲಗೊಳಿಸಿದ್ದಾಗಿ ಕತಾರ್ ಹೇಳಿಕೊಂಡಿದೆ. ಮುಂದಿನ ನಮ್ಮ ನಿರ್ಧಾರವನ್ನು ಶೀಘ್ರದಲ್ಲೇ ತಿಳಿಸ್ತೇವೆ ಅಂತ ಕತಾರ್ ಹೇಳಿದೆ. ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ಕತಾರ್ ಸರ್ಕಾರ ಕೊಟ್ಟಿದೆ. ಹೌದು ವಾಸುದೇವ್, ಈಗ ಅಮೆರಿಕ ಕೂಡ ಮತ್ತಷ್ಟು ಪ್ರತಿದಾಳಿಯನ್ನ ಇರಾನ್ನ ಮೇಲೆ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಈ ಬಗ್ಗೆನೇ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅಮೆರಿಕದ ಸಿಚುಯೇಷನ್ ರೂಮ್ ನಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಇರಾನ್ನ ಮೇಲೆ ಇಷ್ಟೊಂದು ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ನಡೆಸ್ತಾ ಇದ್ರು ಕೂಡ ಯಾವುದೇ ಪ್ರಮುಖ ದೇಶ ಆಗ್ಲಿ ಅಥವಾ ಯಾವುದೇ ಸಂಘಟನೆ ಆಗ್ಲಿ ಇರಾನ್ನ ಬೆಂಬಲಕ್ಕೆ ನೇರವಾಗಿ ಬಂದು ಯುದ್ಧ ಭೂಮಿಗೆ ಪ್ರವೇಶವನ್ನ ಮಾಡಿಲ್ಲ ಅಥವಾ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ನಡೆಸಲಿಕ್ಕೆ ಹೋಗಿಲ್ಲ. ಮುಖ್ಯವಾಗಿ ಇರಾನ್ ದೇಶ ಕೂಡ ಬೇರೆ ಬೇರೆ ಮುಸ್ಲಿಂ ಭಯೋತ್ಪಾದನಾ ಸಂಘಟನೆಗಳಿಗೆ ಬೆಂಬಲವನ್ನ ನೀಡಿಕೊಂಡು ಬರ್ತಾ ಇತ್ತು. ಆ ಮುಸ್ಲಿಂ ಭಯೋತ್ಪಾದನಾ ಸಂಘಟನೆಗಳು ಕೂಡ ಈಗ ಇರಾನ್ನ ಬೆಂಬಲಕ್ಕೆ ಇಳಿದಿಲ್ಲ. ಯಾಕಂದ್ರೆ ಆ ಒಂದು ಭಯೋತ್ಪಾದನಾ ಸಂಘಟನೆಗಳ ಶಕ್ತಿಯನ್ನು ಕೂಡ ಈಗ ಇಸ್ರೇಲ್ ಮತ್ತು ಅಮೆರಿಕ ಈಗಾಗಲೇ ಕುಂದಿಸುವಲ್ಲಿ ಯಶಸ್ವಿಯಾಗಿವೆ. ಆ ಕಾರಣಕ್ಕಾಗಿ ಆ ಸಂಘಟನೆಗಳು ಕೂಡ ಈಗ ಇರಾನ್ನ ಬೆಂಬಲಕ್ಕೆ ಇಳಿತಾ ಇಲ್ಲ. ಒಂದ್ ಕಡೆಯಲ್ಲಿ ಹಮಾಸ್ ಉಗ್ರರಾಗ್ಬೋದು ಅಥವಾ ಲೆಬನಾನ್ನ ಉಗ್ರರಾಗ್ಬೋದು ಅಥವಾ ಹೌತಿ ಉಗ್ರರಾಗ್ಬೋದು, ಈ ರೀತಿ ಬೇರೆ ಬೇರೆ ಉಗ್ರ ಸಂಘಟನೆಗಳೆಲ್ಲವೂ ಕೂಡ ಇರಾನ್ನಿಂದ ಬೆಂಬಲವನ್ನ ಪಡೆದಂತಹ ಸಂಘಟನೆಗಳೇ. ಈ ಸಂಘಟನೆಗಳ ಶಕ್ತಿಯನ್ನ ಕುಗ್ಗಿಸುವಲ್ಲಿ ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಯಶಸ್ವಿಯಾಗಿವೆ. ಈಗಾಗಲೇ ಕಳೆದ ಒಂದೂವರೆ ವರ್ಷದಿಂದ ಹಮಾಸ್ನ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ, ಪ್ಯಾಲೆಸ್ತೈನ್ನ ಮೇಲೆ ದಾಳಿಯನ್ನ ನಡೆಸಿದೆ, ಲೆಬನಾನ್ನ ಉಗ್ರರ ಮೇಲೆ ದಾಳಿಯನ್ನ ಇಸ್ರೇಲ್ ನಡೆಸಿದೆ. ಇದರಿಂದಾಗಿ ಈ ಎಲ್ಲಾ ಉಗ್ರಗಾಮಿ ಸಂಘಟನೆಗಳ ಶಕ್ತಿನ ಕೂಡ ಕುಗ್ಗಿಸಿದೆ. ಇದರಿಂದಾಗಿ ಈ ಸಂಘಟನೆಗಳು ಕೂಡ ಈಗ ಇರಾನ್ನ ಬೆಂಬಲಕ್ಕೆ ಬರ್ತಾ ಇಲ್ಲ. ಇನ್ನುಳಿದಂತೆ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಈಗ ಇರಾನ್ನ ಬೆಂಬಲಕ್ಕೆ ಬರ್ತಾ ಇಲ್ಲ. ಈಗ ಪಾಕಿಸ್ತಾನ ನಮ್ಮ ಪರವಾಗಿ ಬೆಂಬಲಕ್ಕೆ ಬರುತ್ತೆ, ಪಾಕಿಸ್ತಾನ ಇಸ್ರೇಲ್ನ ಮೇಲೆ ಅಣುಬಾಂಬನ ಹಾಕುತ್ತೆ ಅಂತೇಳಿ ಇರಾನ್ ಕೂಡ ಹೇಳ್ತಾ ಇತ್ತು. ಆದ್ರೆ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಘಟನೆಗಳು ಕೂಡ ನಡೀತಾ ಇಲ್ಲ. ಪಾಕಿಸ್ತಾನ ಕೂಡ ಈಗ ನೇರವಾಗಿ ಇರಾನ್ನ ಪರವಾಗಿ ಈ ಒಂದು ಸಂಘರ್ಷವನ್ನ ಪ್ರವೇಶವನ್ನ ಮಾಡಿ ಯಾವುದೇ ದಾಳಿಯನ್ನ ಇಸ್ರೇಲ್ ಮೇಲೆ ನಡೆಸಲಿಕ್ಕೆ ಸಿದ್ಧ ಇಲ್ಲ. ಮತ್ತೊಂದ್ ಕಡೆಯಲ್ಲಿ ರಷ್ಯಾ ಚೀನಾಗಳು ಕೂಡ ಪರಿಸ್ಥಿತಿ ಹೇಗೆ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಈಗ ಇನ್ನೂ ಕಾದು ನೋಡ್ತಾ ಇವೆ. ಅವುಗಳು ಕೂಡ ಈಗ ಇರಾನ್ನ ಬೆಂಬಲಕ್ಕೆ ಬಂದಿಲ್ಲ. ಹೀಗಾಗಿ ಇರಾನ್ ಅನ್ನ ಈಗ ಏಕಾಂಗಿಯನ್ನಾಗಿಸಿ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಕೂಡ ದಾಳಿಯನ್ನ ನಡೆಸ್ತಾ ಇವೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.